ಇಲ್ಲಿ ಒಬ್ಬ ಕೇಳ್ತಾನೆ ಇನ್ನೊಬ್ಬನಿಗೆ, ದೇವ್ರು ಇದಾನೆ ಅಂತ ಪ್ರೂವ್ ಮಾಡ್ತೀಯ, ನಾನು ನಿನಗೆ 2 ಆಪಲ್ ಕೊಡ್ತೀನಿ ಅಂತ. ಇನ್ನೊಬ್ಬ ಹೇಳ್ತಾನೆ, ದೇವ್ರು ಇಲ್ಲ ಅಂತ ಪ್ರೂವ್ ಮಾಡ್ತೀಯ, ನಾನ್ ನಿನಗೆ 4 ಆಪಲ್ ಕೊಡ್ತೀನಿ ಅಂತ. ಇಲ್ಲಿ ದೇವ್ರು ಸರ್ವಾಂತರ್ಯಾಮಿ, ಆಮ್ನಿ ಪ್ರೆಸೆಂಟ್, ಎಲ್ಲಾ ಕಡೆ ಇದ್ದಾನೆ, ಎಲ್ಲಾರಲ್ಲೂ ಇದ್ದಾನೆ ದೇವ್ರು. ಸೊ ಎನರ್ಜಿ, ದೇವ್ರನ್ನ ನಾವಿಲ್ಲಿ ಸುಪ್ರೀಂ ಸೋಲ್ ಅಂತ ಹೇಳ್ಬೋದು. ನಾವು ಸಾಮಾನ್ಯ ಜನರು ಸೋಲ್ ಅಂದ್ರೆ ಒಂದು ಡ್ರಾಪ್ಲೆಟ್ ಆಫ್ ವಾಟರ್. ಸೊ ದೇವ್ರು ಅಂದ್ರೆ ಓಷನ್ ಆಫ್ ವಾಟರ್. ಸೊ ನಮ್ಮ ಸೈನ್ಸ್ ಹೇಳುತ್ತೆ ಯಾವಾಗ್ಲೂ ಎನರ್ಜಿ ಹೈಯರ್ ಫಾರ್ಮ್ ಇಂದ ಲೋಯರ್ ಫಾರ್ಮ್ ಕಡೆ ಮೂವ್ ಆಗುತ್ತೆ ಅಂತ. ಸೊ ನಾವು ಪ್ರೇ ಮಾಡಿದವಾಗ ಎನರ್ಜಿ, ಸೊ ದೇವ್ರು ಓಷನ್ ಇಂದ ನಮಗೆ ಡ್ರಾಪ್ಲೆಟ್ ಕಡೆ ಬರುತ್ತೆ. ನಮ್ಮ 5 ಕೈ ಬೆರಳುಗಳು ಪಂಚಭೂತಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೀವು ಯಾವುದೇ ಹ್ಯೂಮನ್ ಬೀಯಿಂಗ್ ನ ತಗೊಳ್ಳಿ ಅಥವಾ ನಾನ್ ಲಿವಿಂಗ್ ಥಿಂಗ್, ಮ್ಯಾಟರ್ ಅಥವಾ ಆಬ್ಜೆಕ್ಟ್ ನ ತಗೊಳ್ಳಿ. ಸೊ 2 ಸ್ಪೀಶೀಸು ಫಂಡಮೆಂಟಲಿ ಮೇಡಪ್ ಆಫ್ 5 ಪಂಚಭೂತಗಳು, ಅಂದ್ರೆ ಭೂಮಿ, ಆಕಾಶ, ನೀರು, ಗಾಳಿ, ಬೆಂಕಿ. ನಮ್ಮ ಹ್ಯೂಮನ್ ಬಾಡಿ ನ ತಗೊಂಡ್ರೆ, ಸೊ ಹ್ಯೂಮನ್ ಬಾಡಿಯಲ್ಲಿರುವಂತ ಸಾಲಿಡ್ ಸ್ಟ್ರಕ್ಚರ್ ಇಟ್ ರೆಪ್ರೆಸೆಂಟ್ಸ್ ಅರ್ತ್, ಅಂದ್ರೆ ಭೂಮಿ ಎಲಿಮೆಂಟ್. ನಮ್ಮ ಬಾಡಿಯಲ್ಲಿ ನಮ್ಗೆಲ್ಲ ಗೊತ್ತಿರೋಂಗೆ ಅರೌಂಡ್ 70% ಆಫ್ ವಾಟರ್ ಇದೆ, ಅದು ನೀರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಒಂದು ಅಡಲ್ಟ್ ಬಾಡಿಯಲ್ಲಿ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದೆ. ಸೊ ಆ ಸೆಲ್ಸ್ ಮಧ್ಯೆ ಇರುವಂತ ಜಾಗ ಆಕಾಶ, ಸ್ಪೇಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಾವು ಇನ್ಹೇಲ್ ಅಂಡ್ ಎಕ್ಸೇಲ್ ಮಾಡುವಂತ ಬ್ರೀತಿಂಗ್ ಪ್ರೋಸೆಸ್ ಗಾಳಿ, ವಾಯುನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಾವು ಊಟ ಮಾಡಿದವಾಗ ಫುಡ್ ಪಾರ್ಟಿಕಲ್ಸ್ ಸೊ ಬ್ರೇಕ್ ಆಗಿ ಹೀಟ್ ಜನರೇಟ್ ಆಗುತ್ತೆ. ಸೊ ಅದು ನಮ್ಮ ಬೆಂಕಿ ಅಥವಾ ಅಗ್ನಿನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಪಂಚಭೂತಗಳನ್ನ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಅಲ್ಲಿ ಡಿಸ್ಕ್ರೈಬ್ ಮಾಡೋದಕ್ಕೆ ನಾನು ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ತೀನಿ. ಒಂದು ಹಿಡಿ ಮಣ್ಣನ್ನ ತಗೊಂಡ್ರೆ ಅದರಲ್ಲಿರುವಂತ ಸಾಲಿಡ್ ಪಾರ್ಟಿಕಲ್ಸ್ ಅರ್ತ್ ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಆ ಸಾಲಿಡ್ ಪಾರ್ಟಿಕಲ್ಸ್ ಮಧ್ಯ ಜಾಗ ಇರುತ್ತೆ, ಅದನ್ನ ಸ್ಪೇಸ್, ಆಕಾಶ ಅಂತ ಕರಿತೀವಿ. ಸೊ ಸಾಲಿಡ್ ಪಾರ್ಟಿಕಲ್ಸ್ ಮಧ್ಯ ಮಾಯಿಶ್ಚರ್ ಎಂಟ್ರಾಪ್ ಆಗಿರುತ್ತೆ. ಸೊ ಆ ಮಾಯಿಶ್ಚರ್ ವಾಟರ್ ನ ರೆಪ್ರೆಸೆಂಟ್ ಮಾಡುತ್ತೆ. ಆ ಮಾಯಿಶ್ಚರ್ ಮೇಲೆ ಸೂರ್ಯನ ಶಕ್ತಿ, ಎನರ್ಜಿ ಬಿದ್ದು ಅದು ವೇಪರ್ ಆಗುತ್ತೆ. ಸೊ ಅದನ್ನ ಗಾಳಿ ಮತ್ತೆ ಬೆಂಕಿಗೆ ಕಂಪೇರ್ ಮಾಡ್ತೀವಿ. ಸೊ ಈ ತರ ನೋಡಕ್ ಹೋದ್ರೆ ಫಂಡಮೆಂಟಲಿ ಎಲ್ಲಾ ಆಬ್ಜೆಕ್ಟ್ಸ್, ಎಲ್ಲಾ ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲಿ ಈ 5 ಪಂಚಭೂತ ಕೂಡಿದೆ. ಇಲ್ಲಿ ಲಿವಿಂಗ್ ಬೀಯಿಂಗ್ಸ್ ನ ತಗೊಂಡ್ರೆ ಎನರ್ಜಿ ಸೆಲ್ಸ್ ಅಲ್ಲಿ ಇದೆ. ಸೊ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಅಥವಾ ಮ್ಯಾಟರ್ ನ ತಗೊಂಡ್ರೆ ಆಟಮ್ಸ್ ಅಲ್ಲಿ ಎನರ್ಜಿ ಇದೆ ಇನ್ ದ ಫಾರ್ಮ್ ಆಫ್ ಅಟ್ರಾಕ್ಟಿವ್ ಫೋರ್ಸ್. ಗಾಡ್ ಈಸ್ ಆಲ್ಸೋ ಎನರ್ಜಿ. ಸೊ ಅದಕ್ಕೆ ನಾವ್ ಹೇಳೋದು, ಗಾಡ್ನ, ದೇವ್ರನ್ನ ಡಿಸ್ಕ್ರೈಬ್ ಮಾಡುವಾಗ ನನ್ನಲ್ಲಿಯೂ ಇದ್ದಾನೆ, ನಿನ್ನಲ್ಲಿಯೂ ಇದ್ದಾನೆ, ಅಲ್ಲಿಯೂ ಇದ್ದಾನೆ, ಇಲ್ಲಿಯೂ ಇದ್ದಾನೆ. ಸೊ ಎವ್ರಿಥಿಂಗ್ ಈಸ್ ಎನರ್ಜಿ. ಹೋಲ್ ಯೂನಿವರ್ಸ್ ಈಸ್ ಮೇಡ್ ಅಪ್ ಆಫ್ ಎನರ್ಜಿ. ಈವನ್ ನಮ್ಮ ಐನ್ಸ್ಟೀನ್ ಈಕ್ವೇಶನ್ E = mc² ಹೇಳುತ್ತೆ ಎವ್ರಿಥಿಂಗ್ ಈಸ್ ಎನರ್ಜಿ.